ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ಆಗಸ್ಟ್ 4ನೇ ತಾರೀಕಿಗೆ 4 IPOಗಳು ಬರ್ತಿದ್ದಾವೆ. ಈಗಾಗಲೇ ನಾನು 2 IPOಗಳನ್ನ ಕವರ್ ಮಾಡಿದ್ದೀನಿ. ಒಂದು ವಿಂಡ್ಲಾಸ್ ಬಯೋಟೆಕ್ ಲಿಮಿಟೆಡ್, ಎರಡನೇದು ಬಂದ್ಬಿಟ್ಟು ಈ ಒಂದು ದೇವಿಯಾನಿ ಇಂಟರ್ನ್ಯಾಷನಲ್ ಲಿಮಿಟೆಡ್. ಈ 2 ವಿಡಿಯೋಗಳನ್ನ ನೀವು ಇನ್ನೂ ನೋಡಿಲ್ಲ ಅಂತಂದರೆ ನೋಡಿ. ನಿಮಗೆ ಸರಿ ಹೊಂದತಕ್ಕಂಥ ಬಿಸ್ನೆಸ್ಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗುಜರಾತ್ ಮೂಲದ ಎಕ್ಸಾರೋ ಟೈಲ್ಸ್ ಅಂತಕ್ಕಂಥ ಕಂಪ್ನಿ IPOಗೆ ಬಂದಿದೆ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಕಂಪ್ನಿ IPO ಡೀಟೇಲ್ಸು, ಗ್ರೇ ಮಾರ್ಕೆಟ್ ಪ್ರೀಮಿಯಮು, ಈ ಒಂದು ಕಂಪ್ನಿಯ ಸ್ಟ್ರೆಂತು, ಈ ಒಂದು ಕಂಪ್ನಿಯಲ್ಲಿ ಇರತಕ್ಕಂಥ ರಿಸ್ಕ್ ಫ್ಯಾಕ್ಟರ್, ಹಾಗೆ ಈ ಒಂದು ಕಂಪ್ನಿಯಲ್ಲಿ ನೀವು ಮೀಡಿಯಮ್ ಟು ಲಾಂಗ್ ಟರ್ಮ್ವರೆಗೆ ಇನ್ವೆಸ್ಟ್ಮೆಂಟ್ ಮಾಡೋದಾ ಬೇಡ, ಹಾಗೆ ಈ ಒಂದು IPOಗೆ ಅಪ್ಲೈ ಮಾಡೋದಾ ಬೇಡ ಅಂತೇಳಿ ಡೀಟೇಲಾಗಿ ಇನ್ಫಾರ್ಮೇಷನ್ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ನೀವು ತಪ್ಪದೇ ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಶೇರ್ ಮಾಡಿ. ಎಕ್ಸಾರೋ ಟೈಲ್ಸ್, ಈ ಒಂದು ಹೆಸರೇ ಸೂಚಿಸುವಂತೆ ಈ ಒಂದು ಕಂಪ್ನಿ ಬಂದ್ಬಿಟ್ಟು ಈ ಒಂದು ಟೈಲ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪ್ನಿ. ಇದು ಗುಜರಾತಲ್ಲಿದೆ. ಗುಜರಾತಲ್ಲಿ ಇವ್ರದ್ದು 2 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ. ಈ ಒಂದು ಕಂಪ್ನಿದು ಹಿಸ್ಟ್ರಿ ನಾವು ನೋಡ್ತಾ ಹೋದಾಗ ಫಸ್ಟ್ ಈ ಒಂದು ಕಂಪ್ನಿ 2008ರಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಇವರು ಮೊದಲು ಈ ಒಂದು ಟೈಲ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪ್ನಿಯವರಿಗೆ ಇವರು ರಾ ಮಟೀರಿಯಲ್ಸ್ನ ಇವರು ಸಪ್ಲೈ ಮಾಡ್ತಾ ಇರ್ತಾರೆ. ಕ್ರಮೇಣ ಈ ಒಂದು ಕಂಪ್ನಿ ತಾವೇ ಈ ಒಂದು ಟೈಲ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಮುಂಚೆ ಇಂಡಿಯಾದಲ್ಲಿ ಈ ಒಂದು ಟೈಲ್ಸನ್ನ ಚೈನಾದಿಂದ ಎಕ್ಸ್ಪೋರ್ಟ್ ಮಾಡ್ಕೊತಾ ಇದ್ರು ಭಾಳ. ಬಟ್ ಇವತ್ತಿನ ದಿನ ಇಂಡಿಯನ್ ಕಂಪ್ನೀಸ್ಗಳು ಕೂಡ ಚೈನಾ ಕಂಪ್ನೀಸ್ಗಳಿಗೆ ಒಂದು ಟಫ್ ಕಾಂಪಿಟೇಷನ್ನ ಕೊಡ್ತಿದ್ದಾವೆ ಈ ಒಂದು ಪ್ರೈಸಿಂಗಲ್ಲಿ. ಮತ್ತು ಈವನ್ ಇಂಡಿಯನ್ ಕಂಪ್ನೀಸ್ಗಳು ಕೂಡ ಇವತ್ತಿನ ದಿನ ಬೇರೆ ಬೇರೆ ದೇಶಗಳಿಗೂ ಕೂಡ ಅವರು ಎಕ್ಸ್ಪೋರ್ಟ್ ಮಾಡ್ತಿದ್ದಾವೆ. ನೆಕ್ಸ್ಟ್ ಈ ಒಂದು ಕಂಪ್ನಿಯ ಪ್ರಾಡಕ್ಟ್ಗಳನ್ನ ನಾವು ನೋಡ್ತಾ ಹೋದಾಗ ಈ ಒಂದು ಕಂಪ್ನಿ ಬಂದ್ಬಿಟ್ಟು ಈ ಒಂದು ಗ್ಲೇಜ್ ವಿರ್ಟಿಫೈಡ್ ಟೈಲ್ಸ್ ಹಾಗೆ ಡಬಲ್ ಚಾರ್ಜ್ಡ್ ಟೈಲ್ಸ್ನ ಈ ಒಂದು ಕಂಪ್ನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಈ ಒಂದು ಕಂಪ್ನಿ ಇನ್ ಹೌಸ್ R&D ಸೆಂಟರ್ ಮತ್ತು ಲ್ಯಾಬೊರೇಟರಿನೂ ಕೂಡ ಈ ಒಂದು ಕಂಪ್ನಿ ಹೊಂದಿದೆ. ಸೊ ಈ ಒಂದು ಕಂಪ್ನಿ ಹತ್ರ ಇವತ್ತಿನ ದಿನ 2000ಕ್ಕೂ ಹೆಚ್ಚು ರಿಜಿಸ್ಟರ್ಡ್ ಡೀಲರ್ಸ್ ಇದ್ದಾರೆ ಇಂಡಿಯಾ ತುಂಬ. ಸೊ ಹಾಗೆ 6 ಡಿಸ್ಪ್ಲೇ ಸೆಂಟರ್ಸ್ ಕೂಡ ಇದ್ದಾವೆ ಮತ್ತು 2 ಮಾರ್ಕೆಟಿಂಗ್ ಆಫೀಸ್ ಕೂಡ ಈ ಒಂದು ಕಂಪ್ನಿ ಹೊಂದಿದೆ. ಒಂದು ಬಂದ್ಬಿಟ್ಟು ಡೆಲ್ಲಿದಲ್ಲಿರೋದು, ಇನ್ನೊಂದು ಮೋರ್ಬಿದಲ್ಲಿರೋದು. ಸೊ ಇವತ್ತಿನ ದಿನ ಈ ಒಂದು ಕಂಪ್ನಿ ಪ್ಯಾನ್ ಇಂಡಿಯಾ ಅಂದರೆ ಇಂಡಿಯಾ ತುಂಬ ಇವರ ಒಂದು ಪ್ರೆಸೆನ್ಸ್ ಇದೆ. ಸೊ 13 ಕಂಟ್ರಿಗಳಿಗೆ ಇವರು ತಮ್ಮ ಒಂದು ಟೈಲ್ಸ್ನವರು ಎಕ್ಸ್ಪೋರ್ಟ್ ಮಾಡ್ತಾರೆ ಇವತ್ತಿನ ದಿನ. ಇದರಲ್ಲಿ ಮೇನ್ ಬಂದ್ಬಿಟ್ಟು ಪೋಲ್ಯಾಂಡ್ ಮತ್ತು UAದಲ್ಲಿ ಇವರ ಒಂದು ಮೇನ್ ಪ್ರೆಸೆನ್ಸ್ ಇದೆ. ಸೊ ಇವತ್ತಿನ ದಿನ ಈ ಒಂದು ಕಂಪ್ನಿ IPOಗೆ ಬಂದಿದೆ. ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಕಂಪ್ನಿ IPO ಡೀಟೇಲ್ಸ್ನ ನಾವು ನೋಡ್ತಾ ಹೋಗೋಣ. ಈ ಒಂದು IPO ಡೀಟೇಲ್ಸ್ ನಾವು ನೋಡ್ತಾ ಹೋದಾಗ ಇದರಲ್ಲಿ ಆಫರ್ ಫಾರ್ ಸೇಲ್ ಮತ್ತು ಫ್ರೆಶ್ ಇಶ್ಯೂ ಕೂಡ ಇದೆ. ಆಫರ್ ಫಾರ್ ಸೇಲಲ್ಲಿ ಪ್ರಮೋಟರ್ಸು ತಮ್ಮ ಒಂದು ಸ್ಟೇಕ್ನ ಕೂಡ ಅವರು ಸೆಲ್ ಮಾಡ್ತಿದ್ದಾರೆ ಒಂದು ಸ್ವಲ್ಪ ಅಮೌಂಟಿಂದು. ನೆಕ್ಸ್ಟ್ ಫ್ರೆಶ್ ಇಶ್ಯೂ ಅಲ್ಲಿ ಅಮೌಂಟ್ ಏನೇನು ಕಲೆಕ್ಟ್ ಆಗುತ್ತಲ್ಲ ಅದನ್ನು ಅವರು ಕಂಪ್ನಿದು ಕೆಲವೊಂದು ಲೋನ್ಸ್ ಎಲ್ಲ ಇದ್ದಾವೆ, ಅದನ್ನು ಪೇಮೆಂಟ್ ಮಾಡೋದಕ್ಕೆ ಅವರು ಯೂಸ್ ಮಾಡ್ತಾರೆ. ಮತ್ತು ಕಂಪ್ನಿದು ಒಂದು ದಿನನಿತ್ಯದ ವ್ಯವಹಾರಗಳಿಗೆ ಮತ್ತು ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಗೆ ಅದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಈ ಒಂದು IPO ಬಂದ್ಬಿಟ್ಟು ಆಗಸ್ಟ್ 4ನೇ ತಾರೀಕಿದು ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 6ನೇ ತಾರೀಕಿಗೆ ಈ ಒಂದು IPO ಕ್ಲೋಸ್ ಆಗುತ್ತೆ. ಫೇಸ್ ವ್ಯಾಲ್ಯೂ 10 ರೂಪೀಸಲ್ಲಿ ಈ ಒಂದು ಕಂಪ್ನಿ IPOಗೆ ಬರ್ತಾ ಇದೆ. IPO ಪ್ರೈಸ್ ಬ್ಯಾಂಡ್ ಇವರು ಫಿಕ್ಸ್ ಮಾಡಿರೋದು ಒಂದು ಶೇರ್ಗೆ 120 ರೂಪಾಯಿ. ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಿದರೆ ಮಿನಿಮಮ್ 1 ಲಾಟ್ ಅಥವಾ 125 ಶೇರ್ಸ್ಗಳನ್ನು ನೀವು ಅಪ್ಲೈ ಮಾಡಬೇಕಾಗತ್ತೆ. ಈ ಒಂದು ಕಂಪ್ನಿ ಬಂದ್ಬಿಟ್ಟು BSE ಮತ್ತು NSEಯಲ್ಲೂ ಕೂಡ ಇದು ಲೀಸ್ಟ್ ಆಗ್ತಾ ಇದೆ. IPO ಸೈಜ್, ಟೋಟಲ್ ಸೈಜ್ ಬಂದ್ಬಿಟ್ಟು 161 ಕೋಟಿ ರೂಪಾಯಿನ ಈ ಒಂದು IPO ಮೂಲಕ ಅವರು ಕಲೆಕ್ಟ್ ಮಾಡ್ಕೊತಿದ್ದಾರೆ. ಇದರಲ್ಲಿ ಆಫರ್ ಫಾರ್ ಸೇಲ್ ಬಂದ್ಬಿಟ್ಟು 26 crores ಇದೆ. ಫ್ರೆಶ್ ಇಶ್ಯೂ ಬಂದ್ಬಿಟ್ಟು 134 crores ಇದೆ. ನೆಕ್ಸ್ಟ್ ಬರುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಮ್. ಇದು ಏನನ್ನು ಸೂಚಿಸುತ್ತಂದರೆ ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಿದರೆ ಇದು ಯಾವಾಗ ಮಾರ್ಕೆಟಲ್ಲಿ ಇಷ್ಟ ಆಗುತ್ತಲ್ಲ ಆವತ್ತಿನ ದಿನ ನೀವು ಒಂದು ಶೇರ್ಗೆ ನೀವು ಎಷ್ಟು ರೂಪೀಸ್ ಪ್ರಾಫಿಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಸೂಚಿಸುತ್ತೆ, ಒಂದು ಅಂದಾಜನ್ನ. ಇದ್ರ ಪ್ರಕಾರ ಈ ಒಂದು IPOಗೆ ನೀವೇನಾದರೂ ಅಪ್ಲೈ ಮಾಡಿದರೆ ನಿಮ್ಗೆ ಏನಿಲ್ಲ ಅಂತಂದ್ರೂ ಕೂಡ ಇವತ್ತಿನ ದಿನ ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಬಂದ್ಬಿಟ್ಟು 16 ರೂಪೀಸ್ ಇದೆ. ಇದು ಡೇ ಬೈ ಡೇ ಇದು ಚೇಂಜ್ ಆಗ್ತಾ ಇರುತ್ತೆ. ನೀವೇನಾದರೂ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ಅಲ್ಲಿ ನೀವು ಜಾಯ್ನ್ ಆಗಿ ಅಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಈ ಒಂದು IPO ಬಂದ್ಬಿಟ್ಟು ಆಗಸ್ಟ್ 4ನೇ ತಾರೀಕಿದು ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 6ನೇ ತಾರೀಕಿಗೆ ಈ ಒಂದು IPO ಕ್ಲೋಸ್ ಆಗುತ್ತೆ. ನಿಮಗೆ ಅಲಾಟ್ಮೆಂಟ್ ಆಗಿದೆಯಾ ಇಲ್ಲ ಅಂತೇಳಿ ಆಗಸ್ಟ್ 11ನೇ ತಾರೀಕು ನಿಮ್ಗೆ ಗೊತ್ತಾಗುತ್ತೆ. ಇನ್ ಕೇಸ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಆಗಸ್ಟ್ 12ನೇ ತಾರೀಕಿಗೆ ಅಮೌಂಟ್ ರೀಫಂಡ್ ಆಗುತ್ತೆ. ಈ ಒಂದು IPO ಬಂದ್ಬಿಟ್ಟು ಮಾರ್ಕೆಟಲ್ಲಿ ಆಗಸ್ಟ್ 17ನೇ ತಾರೀಕಿಗೆ ಇದು ಲಿಸ್ಟ್ ಆಗುತ್ತೆ. ನೆಕ್ಸ್ಟ್ ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಿದರೆ ಮಿನಿಮಮ್ 1 ಲಾಟ್ ಅಥವಾ 125 ಶೇರ್ಸ್ಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಅದಕ್ಕೆ 15,000 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ನೀವು 13 ಲಾಟ್ ನೀವು ಅಪ್ಲೈ ಮಾಡ್ಬೋದು ಅಥವಾ 1625 ಶೇರ್ಸ್ ನೀವು ಅಪ್ಲೈ ಮಾಡ್ಬೋದು. ಅದಕ್ಕೆ 1,95,000 ರೂಪಾಯಿ ಬೇಕಾಗುತ್ತೆ. ಇವತ್ತಿನ ದಿನ ಈ ಒಂದು ಕಂಪ್ನಿಯಲ್ಲಿ ಪ್ರಮೋಟರ್ಸ್ ಹೋಲ್ಡಿಂಗ್ ಬಂದ್ಬಿಟ್ಟು 56.09% ಇದೆ. ಇದು ಯಾವತ್ತು ಮಾರ್ಕೆಟಲ್ಲಿ ಲೀಸ್ಟ್ ಆಗುತ್ತಲ್ಲ ಅವತ್ತಿನ ದಿನ ಪ್ರಮೋಟರ್ ಹೋಲ್ಡಿಂಗ್ ಬಂದ್ಬಿಟ್ಟು ಈ ಒಂದು ಕಂಪ್ನಿಯಲ್ಲಿ 42.5% ಇರುತ್ತೆ. ನೆಕ್ಸ್ಟ್ ಈ ಒಂದು IPOದಲ್ಲಿ ರಿಟೇಲ್ ಕ್ಯಾಟಗರಿಗೆ ಅವರು 35% ಶೇರ್ಸ್ನ ರಿಸರ್ವ್ ಇಟ್ಟಿದ್ದಾರೆ. ನಾನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗೆ 15% ಮತ್ತು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಬೈಯರ್ಸ್ಗೆ 50% ಇದೆ. ನೆಕ್ಸ್ಟ್ ಈ ಒಂದು ಕಂಪ್ನಿದು ಫೈನಾನ್ಷಿಯಲ್ಸ್ ನಾವು ನೋಡ್ತಾ ಹೋದಾಗ 2019ರಲ್ಲಿ ಈ ಒಂದು ಕಂಪ್ನಿಗೆ 244 ಕೋಟಿ ರೂಪಾಯಿ ರೆವೆನ್ಯೂ ಬಂದಿದೆ. 2020ರಲ್ಲಿ 243 ಕೋಟಿ ರೂಪಾಯಿ, 2021ರಲ್ಲಿ 259 ಕೋಟಿ ರೂಪಾಯಿ ರೆವೆನ್ಯೂ ಬಂದಿದೆ.
ನೆಕ್ಸ್ಟ್ ಈ ಒಂದು ಕಂಪ್ನಿ 2019ರಲ್ಲಿ 8 ಕೋಟಿ ರೂಪಾಯಿ ಪ್ರಾಫಿಟ್ನವ್ರು ತೋರಿಸಿದ್ದಾರೆ. 2020ರಲ್ಲಿ 11 ಕೋಟಿ ರೂಪಾಯಿ ಪ್ರಾಫಿಟ್ನವ್ರು ತೋರಿಸಿದ್ದಾರೆ. 2021ರಲ್ಲಿ ಈ ಒಂದು ಕಂಪ್ನಿ ಬಂದ್ಬಿಟ್ಟು 15 ಕೋಟಿ ರೂಪಾಯಿ ಪ್ರಾಫಿಟ್ನವ್ರು ತೋರಿಸಿದ್ದಾರೆ. ಬಟ್ ನೀವು ಇಲ್ಲಿ ಏನು ಗಮನಿಸ್ಬೋದು ಅಂತಂದರೆ ಈ ಒಂದು ಕಂಪ್ನಿದು ರೆವೆನ್ಯೂ ಅನ್ನೋದು ಅಂಥ ಒಂದು ಇಂಪ್ರೂವ್ಮೆಂಟ್ ನಮಗೆ ಈ ಒಂದು ರೆವೆನ್ಯೂದಲ್ಲಿ ನಮಗೆ ನೋಡೋದಕ್ಕಾಗ್ತಾಯಿಲ್ಲ. ಬಟ್ ಪ್ರಾಫಿಟ್ ಮಾರ್ಜಿನಲ್ಲಿ ಒಂದು ಒಳ್ಳೆ ಪ್ರಾಫಿಟ್ನ ಈ ಒಂದು ಕಂಪ್ನಿ ಇಯರ್ ಬೈ ಇಯರ್ ಅದು ಇಂಪ್ರೂವ್ ಆಗ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ನೆಕ್ಸ್ಟ್ ಈ ಒಂದು ಕಂಪ್ನಿದು ಕಾಂಪಿಟೇಟಿವ್ ಸ್ಟ್ರೆಂತ್ ನಾವು ನೋಡ್ತಾ ಹೋದಾಗ ಈ ಒಂದು ವೆರೈಟಿ ಆಫ್ ವರ್ಟಿಫೈಡ್ ಟೈಲ್ಸ್ ಡಿಸೈನ್ಸ್ನ ಈ ಒಂದು ಕಂಪ್ನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವತ್ತಿನ ಈ ಒಂದು ಕಂಪ್ನಿದೊಂದು ಲಾರ್ಜ್ ಡೀಲರ್ಸ್ ನೆಟ್ವರ್ಕ್ ಇದೆ. 2000ಕ್ಕೂ ಹೆಚ್ಚು ರಿಜಿಸ್ಟರ್ಡ್ ಡೀಲರ್ಸ್ ಇದ್ದಾರೆ. ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಇದೆ. 27 ಸ್ಟೇಟಲ್ಲಿ ಇವರ ಒಂದು ಪ್ರೆಸೆನ್ಸ್ ಇದೆ. 13 ಕಂಟ್ರಿಗಳಿಗೆ ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ. ನೆಕ್ಸ್ಟು ಈ ಒಂದು ಕಂಪ್ನಿ ಬಂದ್ಬಿಟ್ಟು ಈ ಒಂದು ಗ್ಲೇಸ್ಡ್ ಟೈಲ್ಸಲ್ಲಿ ಇಂಡಿಯಾದಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ಸ್ನ ಈ ಒಂದು ಕಂಪ್ನಿ ಹೊಂದಿದೆ. ನೆಕ್ಸ್ಟ್ ಈ ಒಂದು ಕಂಪ್ನಿಯಲ್ಲಿ ಇರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ಗಳನ್ನು ನಾವು ನೋಡ್ತಾ ಹೋದಾಗ ಒಂದು ಮೇಜರ್ ಗ್ರೋತ್ ಅನ್ನೋದು ಇನ್ ಟರ್ಮ್ಸ್ ಆಫ್ ರೆವೆನ್ಯೂದಲ್ಲಿ ಲಾಸ್ಟ್ 3 ಇಯರ್ಸಲ್ಲಿ ನಮ್ಗೆ ಅಂಥದ್ದೇನು ನಮಗೆ ಗ್ರೋತ್ ಈ ಒಂದು ಕಂಪ್ನಿಯಲ್ಲಿ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಈ ಒಂದು ಟೈಲ್ಸ್ ಕಂಪ್ನಿಗಳಿಗೆ ರಾ ಮಟೀರಿಯಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಏನಾದರೂ ವಾಲಟಿಲಿಟಿ ಮತ್ತು ಸಪ್ಲೈ ಮತ್ತು ಪ್ರೈಸಿಂಗಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅದು ಕೂಡ ಈ ಒಂದು ಕಂಪ್ನಿ ಮೇಲೆ ಫೈನಾನ್ಷಿಯಲಿ ಇದು ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟು ಈ ಒಂದು ಪವರ್, ಫ್ಯೂಯಲ್ ಮತ್ತು ವಾಟರ್ ಫೆಸಿಲಿಟೀಸ್ ಏನಾದರೂ ಶಾರ್ಟೇಜ್ ಮತ್ತು ಏನಾದರೂ ನಾನ್ ಅವೈಲೇಬಿಲಿಟಿ ಇತ್ತಪ್ಪ ಅಂದರೆ ಅದು ಕೂಡ ಈ ಒಂದು ಕಂಪ್ನಿಯ ಒಂದು ಬಿಸ್ನೆಸ್ ಮೇಲೆ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಕಂಪ್ನಿ ಕಂಟಿನ್ಯೂಸ್ ಆಗಿ ಗ್ರೋ ಆಗಬೇಕಂತಂದರೆ ಇದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದು ತುಂಬ ಬೇಕಾಗುತ್ತೆ. ಸೊ ಅವರೇನಾದರೂ ಈ ಒಂದು ವರ್ಕಿಂಗ್ ಕ್ಯಾಪಿಟಲ್ನ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಅಂತಂದರೆ ಅದು ಕೂಡ ಈ ಒಂದು ಬಿಸ್ನೆಸ್ ಮೇಲೆ ಪ್ರಭಾವ ಬೀರುತ್ತೆ. ನೆಕ್ಸ್ಟ್ ಈ ಒಂದು ಕಂಪ್ನಿದು ಬಿಸ್ನೆಸ್ ಬಂದ್ಬಿಟ್ಟು ಮೇಲಾಗಿ ಈ ಒಂದು ರಿಯಲ್ ಎಸ್ಟೇಟ್ ಮತ್ತು ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಈ ಒಂದು ಸೆಕ್ಟರ್ಗಳು ಯಾವ ಥರ ಬೂಮಲ್ಲಿ ಇರ್ತವೆ ಅನ್ನೋದ್ರ ಮೇಲೆ ಈ ಒಂದು ಕಂಪ್ನಿ ಬಿಸ್ನೆಸ್ ಕೂಡ ಗ್ರೋ ಆಗ್ತಾ ಹೋಗುತ್ತೆ. ರಿಯಲ್ ಎಸ್ಟೇಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಡೌನ್ ಇತ್ತಪ್ಪ ಅಂದರೆ ಈ ಒಂದು ಕಂಪ್ನಿ ಬಿಸ್ನೆಸ್ ಕೂಡ ಡೌನ್ ಆಗುತ್ತೆ. ನೆಕ್ಸ್ಟ್ ಈ ಒಂದು ಕಂಪ್ನಿದು IPO ವ್ಯಾಲ್ಯೂಷನ್ ನಾವು ನೋಡ್ತಾ ಹೋದಾಗ ಇವತ್ತಿನ ದಿನ ಇವರು ಬಂದಿರತಕ್ಕಂಥ ಅಪ್ಪರ್ ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು 120 ರೂಪೀಸು. ಫೈನಾನ್ಷಿಯಲ್ ಇಯರ್ 21 ಪ್ರಕಾರ ಈ ಒಂದು ಕಂಪ್ನಿದು ಅರ್ನಿಂಗ್ ಪರ್ ಶೇರ್ ಬಂದ್ಬಿಟ್ಟು 4.54 ಇದೆ. ಇದರ ಪ್ರಕಾರ PE ಬಂದ್ಬಿಟ್ಟು 26 ಆಗುತ್ತೆ. ಇದೇ ಒಂದು ಸೆಕ್ಟರಲ್ಲಿ ಕೆಲಸ ಮಾಡ್ತಕ್ಕಂಥ ಬೇರೆ ಕಂಪ್ನಿಗಳನ್ನು ನಾವು ನೋಡ್ತಾ ಹೋದಾಗ ಓರಿಯೆಂಟ್ ಬೆಲ್ ಬಂದ್ಬಿಟ್ಟು ಇವತ್ತಿನ ದಿನ 61 PE ಇದು ಟ್ರೇಡ್ ಆಗ್ತಾ ಇದೆ. ಏಷಿಯಾ ಗ್ರಾನೈಟೋ ಬಂದ್ಬಿಟ್ಟು ಲೋವೆಸ್ಟ್ PE ಬಂದ್ಬಿಟ್ಟು 9.9 ಇದು ಟ್ರೇಡ್ ಆಗ್ತಾ ಇದೆ. ಇವೆಲ್ಲವನ್ನು ಕಂಪೇರ್ ಮಾಡ್ತಾ ಹೋದಾಗ ಇವತ್ತಿನ ದಿನ ಇವರೇನು ಪ್ರೈಸ್ ಏನು ಬಂದಿದ್ದಾರೆ 120 ರೂಪೀಸ್, ಇದು ಫುಲ್ಲಿ ಪ್ರೈಸಲ್ಲಿ ಇವರು ಬಂದಿದ್ದಾರೆ. ಸೊ ಕೊನೆಯದಾಗಿ ವೀಕ್ಷಕರೇ ಈ ಒಂದು ಕಂಪ್ನಿ ಬಗ್ಗೆ ನನ್ನೊಂದು ಅನಿಸಿಕೆ ಅಭಿಪ್ರಾಯವನ್ನು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. XRO ಟೈಲ್ಸ್ ಬಂದ್ಬಿಟ್ಟು ಇವತ್ತಿನ ದಿನ ಈ ಒಂದು ವಿರ್ಟಿಫೈಡ್ ಟೈಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಮಾರ್ಕೆಟಿಂಗಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸೊ ಒಂದು ಲಾಸ್ಟ್ 3 ಇಯರ್ಸಲ್ಲಿ ಈ ಒಂದು ಕಂಪ್ನಿ ರೆವೆನ್ಯೂದಲ್ಲಿ ಅಂಥ ಒಂದು ಗ್ರೋತ್ ನಮಗೆ ನೋಡೋದಕ್ಕೆ ಆಗ್ತಾಯಿಲ್ಲ. ಬಟ್ ಮಾರ್ಜಿನ್ ಅನ್ನೋದೊಂದು ಲಾಸ್ಟ್ 3 ಇಯರ್ಸಲ್ಲಿ ಪ್ರಾಫಿಟ್ ಮಾರ್ಜಿನ್ ಅನ್ನೋದು ಇಂಪ್ರೂವ್ ಆಗಿದೆ. ಇವತ್ತಿನ ದಿನ ಇವರೇನು ಪ್ರೈಸ್ ಬಂದಿದ್ದಾರೆ IPO ಪ್ರೈಸು ಇದೊಂದು ಫುಲ್ಲಿ ಪ್ರೈಸಲ್ಲಿ ಇವರು ಬಂದಿದ್ದಾರೆ. ಸೊ ಇವತ್ತಿನ ದಿನ ಈ ಒಂದು ಕರೆಂಟ್ ಬುಲ್ ರನ್ ಏನು ನಡೀತಾ ಇದೆ, ಹಾಗೆ ಇವತ್ತಿನ ದಿನ ಬರ್ತಕ್ಕಂಥ ಎಲ್ಲ IPOಗಳು ಕೂಡ ಒಂದು ಒಳ್ಳೆಯ ಲಿಸ್ಟಿಂಗಿನಲ್ಲಿ ಅವು ಮಾರ್ಕೆಟಲ್ಲಿ ಲೀಸ್ಟ್ ಆಗ್ತಿದ್ದಾವೆ. ಇವನ್ನೆಲ್ಲವನ್ನು ನೋಡಿಕೊಂಡು ಯಾರಾದರೂ ಈ ಒಂದು ಕಂಪ್ನಿಯಲ್ಲಿ ಕೇವಲ ಲೀಸ್ಟಿಂಗ್ ಏನಿಗೋಸ್ಕರ ನೀವು ಅಪ್ಲೈ ಮಾಡೋ ಆಗಿತ್ತಂದರೆ ಈ ಒಂದು ಕಂಪ್ನಿಯಲ್ಲಿ ನೀವು ಅಪ್ಲೈ ಮಾಡ್ಬೋದು. ಇದಾಗಿತ್ತು ವೀಕ್ಷಕರೇ ನನ್ನ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಈ ಒಂದು ಕಂಪ್ನಿ ಕುರಿತು ನಾನು ನಿಮಗೆ ಹೇಳಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ನೀವು ತಪ್ಪದೇ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.